ದೇವರು ಪ್ರೀತಿಸುವ ಪ್ರೀತಿಯ ಬಿಗ್ ಜೆ ಟಿ ವಿ ಪ್ರಿಯ ವೀಕ್ಷಕರಿಗೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಿಮ್ಮನ್ನು ವಂದಿಸಿ ಸ್ವಾಗತ ಬಯಸ್ತಿದ್ದೇವೆ. ಬನ್ನಿರಿ, ದೇವರ ವಾಕ್ಯವನ್ನು ಇಂದು ನಾವು ಅಧ್ಯಯನ ಮಾಡಿಕೊಳ್ಳೋಣ. ಇಂದಿನ ನಮ್ಮ ಅಧ್ಯಯನ ಫಿಲಿಪಿಯರಿಗೆ ಬರೆದ ಪತ್ರಿಕೆ, ದಿ ಎಪಿಸಲ್ ಟು ಫಿಲಿಪಿಯನ್ಸ್ ಚಾಪ್ಟರ್ 2, 2ನೇ ಅಧ್ಯಾಯ. ಫಿಲಿಪಿ ಪತ್ರಿಕೆ 2ನೇ ಅಧ್ಯಾಯದಲ್ಲಿ ನಾವು ನೋಡುವಂಥ ವಿಷಯ ಏನಂತ ಹೇಳಿದರೆ ದೀನತ್ವ. ಆದುದರಿಂದ ಫಿಲಿಪಿ 2ನೇ ಅಧ್ಯಾಯದಲ್ಲಿ ದೀನತ್ವದ 20 ರಹಸ್ಯಗಳನ್ನು ನೋಡಿಕೊಳ್ಳೋಣ. ಬನ್ನಿರಿ. 20 ಸೀಕ್ರೆಟ್ಸ್ ಆಫ್ ಹ್ಯುಮಿಲಿಟಿ. ದೀನತ್ವದ 20 ರಹಸ್ಯಗಳು. ಯಾಕೆ ರಹಸ್ಯಗಳಂತ ಹೇಳ್ತೀನಿ ಅಂತ ಹೇಳಿದ್ರೆ, ಭಾಳ ಜನರಿಗೆ ಇದು ಗೊತ್ತಿಲ್ಲ. ಆದ ಕಾರಣ ಯಾವ ರೀತಿಯಾಗಿ ದೀನತ್ವಕ್ಕೆ ಇವೆಲ್ಲ ನಡೆಸ್ತದೆ ಎಂಬುದಾಗಿ ನಾವು ನೋಡಿಕೊಳ್ಳಲಿಕ್ಕಿದ್ದೇವೆ. ಒಂದೊಂದನ್ನು ನಾವು ನೋಡಿಕೊಳ್ಳುವಾಗ ದೇವರಾತ್ಮನು ನಮಗೆ ಸಹಾಯ ಮಾಡಲಿ, ಪ್ರಕಟಣೆ ನೀಡಲಿ, ಅಭಿಷೇಕ ನೀಡಲಿ, ಆಶೀರ್ವದಿಸಲಿ. ಫಿಲಿಪಿ 2ನೇ ಅಧ್ಯಾಯ 1ನೇ ವಚನದಲ್ಲಿ ಕ್ರಿಸ್ತನಲ್ಲಿ ಆಧರಣೆ, ಕಂಫರ್ಟ್ ಅಥವಾ ಕನ್ಸೋಲೇಷನ್. ಆಧರಣೆ ದೀನತ್ವದ ಮೊದಲನೇ ರಹಸ್ಯ. ಆಧರಣೆ, ಕನ್ಸೋಲೇಷನ್. ಯಾಕಂತ ಹೇಳಿದರೆ ದೀನರೇ ಆಧರಣೆ ನೀಡುವಂಥವರು, ಅಥವಾ ಆಧರಣೆ ನೀಡುವಂಥವರೇ ದೀನತ್ವದ ಮಾರ್ಗದಲ್ಲಿರುವವರು. ಆಧರಣೆ ಅಂತ ಹೇಳಿದಾಗ ಇದು ಕೇವಲ ಮಾನವೀಯ ಆಧರಣೆ ಅಲ್ಲ, ದೈವಿಕವಾದ ಆಧರಣೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. 2ನೇದಾಗಿ ಪ್ರೀತಿ. ಹೌದು, ಈ ಪ್ರೀತಿ ಅಂತ ಹೇಳ್ಬಿಟ್ರು ನೋಡುವಾಗ ಅದು ಅಲ್ಲಿ ಕೂಡ ಮಾನವ ಪ್ರೀತಿ ಅಲ್ಲ, ಅದು ದೈವಿಕ ಪ್ರೀತಿ. ಆ ಪ್ರೀತಿ ಕೂಡ ದೀನತ್ವಕ್ಕೆ ನಡೆಸುವ 2ನೇ ರಹಸ್ಯ. ಮೊದಲನೇದು ಆಧರಣೆ, ಮೊದಲನೇ ರಹಸ್ಯ. 2ನೇ ರಹಸ್ಯ ಪ್ರೀತಿ, ಲವ್. ಅಲ್ಲಿ ದೈವಿಕವಾದ ಪ್ರೀತಿ ಇರುವಂಥ ವ್ಯಕ್ತಿ ದೀನತ್ವದ ಮಾರ್ಗದಲ್ಲಿ ನಡೆಯುವ ವ್ಯಕ್ತಿ. 3ನೇದಾಗಿ ಸಂತೈಸುವಿಕೆ. ಅದು ಪ್ರೀತಿಯ ಸಂತೈಸುವಿಕೆ ಅಂತ ಹೇಳುವಾಗ ನಾನು ಸಂತೈಸುವಿಕೆ ಮಾತ್ರ ತಗೊಳ್ತಾ ಇದ್ದೀನಿ. ಆಧರಣೆಗೆ ಸಂಬಂಧಪಟ್ಟಂಥದ್ದೇ ಇದು ಕೂಡ. ಈ ಒಂದು ಸಂತೈಸುವಿಕೆ ಅಂತ ಹೇಳುವಾಗ ಪವಿತ್ರ ಆತ್ಮನ ಬಗ್ಗೆ ನನಗೆ ನೆನಪಾಗ್ತಾ ಇದೆ. ಯಾಕಂತ ಹೇಳಿದ್ರೆ ಪವಿತ್ರ ಆತ್ಮನು ಸಂತೈಸುವಿಕೆ ದೀನತ್ವದ 3ನೇ ರಹಸ್ಯ. ಪವಿತ್ರ ಆತ್ಮನು ಸಂತೈಸಿ ತನ್ನ ದೀನತ್ವದ ವ್ಯಕ್ತಪಡಿಸುವ ತ್ರೈಕತ್ವದ 3ನೇ ವ್ಯಕ್ತಿ. ಆತ್ಮನ ಅನ್ಯೂನ್ಯತೆ 4ನೇದಾಗಿ ನಾವು ಏನು ನೋಡ್ತಾ ಇದ್ದೀವಿ ಫಿಲಿಪಿ 2ನೇ ಅಧ್ಯಾಯದಿಂದ, ನಾವು ದೀನತ್ವದ 20 ರಹಸ್ಯಗಳು, 20 ಸೀಕ್ರೆಟ್ಸ್ ಆಫ್ ಹ್ಯುಮಿಲಿಟಿ. ಅದರಲ್ಲಿ 3 ಆಯಿತು. ಈಗ 4ನೇದು ಏನಂದರೆ ಆತ್ಮನ ಅನ್ಯೋನ್ಯತೆ. ಫಿಲಿಪಿ 2ನೇ ಅಧ್ಯಾಯ 1ನೇ ವಚನ. ಇವೆಲ್ಲವೂ ಕೂಡ ಫಿಲಿಪಿ 2:1 4ನೇ ಒಂದು ರಹಸ್ಯ ಏನಂದರೆ ಆತ್ಮನ ಅನ್ಯೋನ್ಯತೆ, ದ ಫೆಲೋಶಿಪ್ ಆಫ್ ದ ಹೋಲಿ ಸ್ಪಿರಿಟ್. ಅಂತ್ಯಾಶೀರ್ವಾದದಲ್ಲಿ ಸಾಮಾನ್ಯವಾಗಿ ಕರ್ತನಾದ ಯೇಸು ಕ್ರಿಸ್ತನ ಕೃಪೆ, ತಂದೆ ದೇವರ ಪ್ರೀತಿ, ಪವಿತ್ರ ಆತ್ಮನ ಅನ್ಯೋನ್ಯತೆ ನಿಮ್ಮೊಂದಿಗೆ. ಯಾಕೆ? ಆತ್ಮನ ಅನ್ಯೋನ್ಯತೆ ಇರುವಾಗ ಆ ದೀನತ್ವ ಬರ್ತದೆ. ಈ ರೀತಿಯಾಗಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಅದೇನಂತ ಹೇಳಿದರೆ, ದೀನ ವ್ಯಕ್ತಿ ಅನ್ಯೋನ್ಯತೆಯನ್ನು ಬಯಸುವ ವ್ಯಕ್ತಿ. ಎ ಹಂಬಲ್ ಪರ್ಸನ್ ಲಾಂಗ್ಸ್ ಫಾರ್ ಫೆಲೋಶಿಪ್. ಅನ್ಯೋನ್ಯತೆ ಬಯಸದ ವ್ಯಕ್ತಿ ದೀನತ್ವದಿಂದ ದೂರ ಹೋದ ವ್ಯಕ್ತಿ ಅಂತ ಹೇಳ್ಬೋದು. ಇರಲಿ, ಅನ್ಯೋನ್ಯತೆ ಅಂತ ಹೇಳಿದ್ಮೇಲೆ ಎಲ್ಲರ ಸಂಗಡ ಅಲ್ಲ,
ಅದು ಪವಿತ್ರಾತ್ಮನ ಅನ್ಯೋನ್ಯತೆ ಆಗಿರೋದ್ರಿಂದ ಪವಿತ್ರಾತ್ಮನೇ ನಡೆಸ್ಕೊಂಡು ಹೋಗಬೇಕು, ಯಾರ್ಯಾರ ಹತ್ರ ಅನ್ಯೋನ್ಯತೆಯನ್ನು ಹೊಂದಬೇಕೆಂಬುದಾಗಿ. ಸರಿ, 5ನೇದಾಗಿ ಕನಿಕರ. ಏನನ್ನು ನಾವು ಸ್ಟಡಿ ಮಾಡ್ತಾ ಇದ್ದೀವಿ ಈಗ ಅಂತ ಹೇಳ್ಬಿಟ್ಟು ನೋಡುವಾಗ, ಫಿಲಿಪ್ಪಿ ಪತ್ರಿಕೆ 2ನೇ ಅಧ್ಯಾಯದಲ್ಲಿ ದೀನತ್ವದ 20 ಆಶೀರ್ವಾದಗಳು, 10+10 20 ಆಶೀರ್ವಾದಗಳಲ್ಲಿ 5ನೇ ಆಶೀರ್ವಾದ ಏನಂದರೆ ಕನಿಕರ. ವಾವ್, ಕನಿಕರ. ಎಷ್ಟೋ ಸಾರಿ ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಯಾವುದೇ ಒಂದು ಘಟನೆಯನ್ನು, ಅದು ನಾಯಿನ ಊರಿನಲ್ಲಿರ್ತಕ್ಕಂಥ ಆ ಒಂದು ವಿಧವೆಯ ಮಗನ ಶವ ನೋಡಿದಾಗಿರ್ಬೋದು, ಅಥವಾ ಕುರುಬನಿಲ್ಲದ ಕುರಿಗಳಂತೆ ಜನರು ಬಳಲಿ ತೊಳಲಿ ಹೋಗಿದ್ದಂಥ ವೇಳೆಯಲ್ಲಿ ಆಗಲಿ ಈ ಒಂದು ಕನಿಕರ ಕರ್ತನಿಂದ ಹೊರಬಂತು. ಅದು ದೀನತ್ವದ ಅಸ್ಥಿವಾರದಿಂದ ಬರುವಂಥದ್ದು. DGS ದಿನಕರನಯ್ಯನವರು ಹೇಳಿದಂಥ ಒಂದು ಮಾತು ನನಗೆ ನೆನಪು ಬರ್ತಿದೆ. ಅದನ್ನು ಅನೇಕ ವರ್ಷಗಳ ಹಿಂದೆ ನಾನು ಕೇಳಿದ್ದದು ಏನಂತ ಹೇಳಿದ್ರೆ, ನೀವು ಯಾವಾಗ ಕನಿಕರದಿಂದ, ಕಂಪ್ಯಾಷನ್ನಿಂದ ತುಂಬಿರ್ತೀರೋ ಆಗ ನಿಮ್ಮಲ್ಲಿರುವ ಆತ್ಮಿಕ ವರಗಳು ಕಾರ್ಯ ಮಾಡ್ತವೆ ಅಂತ ಹೇಳ್ಬಿಟ್ಟು. ಹೌದು, ದೀನತ್ವಕ್ಕೆ ನಡೆಸುವಂಥದ್ದು ಈ ಕನಿಕರ, ಅನುಕಂಪ. ಮತ್ತು ಮುಂದೆ ಕನಿಕರದ ವಾತ್ಸಲ್ಯಗಳು ಅಂತಿದೆ. ಮತ್ತು 2ನೇ ವಚನ ನಾವು ನೋಡುವಾಗ ಒಂದೇ ಮನಸ್ಸು, ಯೂನಿಟಿ. ದೀನತ್ವದ 6ನೇ ರಹಸ್ಯ ಏನಂತ ಹೇಳಿದರೆ ಒಂದೇ ಮನಸ್ಸು, ಐಕ್ಯತೆ, ಒಮ್ಮನಸ್ಸು. ಎಲ್ಲಿ ಆ ಒಮ್ಮನಸ್ಸು ಇರ್ತದೋ ಅಲ್ಲಿ ದೀನತ್ವ ಇರ್ತದೆ, ಎಲ್ಲಿ ದೀನತ್ವ ಇರ್ತದೋ ಅಲ್ಲಿ ಒಮ್ಮನಸ್ಸು ಇರ್ತದೆ. ಆ ರೀತಿಯಾಗಿ ಕೂಡ ನಾವು ತೆಗೆದುಕೊಳ್ಳಬಹುದು. ದೀನತ್ವದ ರಹಸ್ಯ ಐಕ್ಯತೆ. ಹಾಗೆ ಮುಂದುವರಿಯುವುದಾದರೆ ಇನ್ನೊಂದು ವಿಷಯವನ್ನು ಪ್ರಾಕ್ಟಿಕಲ್ ಆಗಿ ಮಾತನಾಡುವಂಥದ್ದನ್ನು 3ನೇ ವಚನದಲ್ಲಿ ನಾವು ನೋಡಿಕೊಳ್ಳಬಹುದು. ಫಿಲಿಪ್ಪಿ 2ನೇ ಅಧ್ಯಾಯ 3ನೇ ವಚನದಲ್ಲಿ ನಾವು ದೀನತ್ವದ 20 ರಹಸ್ಯಗಳನ್ನು ನೋಡಿಕೊಳ್ತಾ ಇದ್ದೇವೆ. ಸ್ವಾರ್ಥ ಉದ್ದೇಶದಿಂದಾಗಲಿ ಒಣ ಹೆಮ್ಮೆಯಿಂದಾಗಲಿ ಯಾವುದನ್ನು ಮಾಡದೆ ಪ್ರತಿಯೊಬ್ಬನೂ ದೀನತ್ವದಿಂದ ಮತ್ತೊಬ್ಬನನ್ನು ತನಗಿಂತಲೂ ಶ್ರೇಷ್ಠನೆಂದು ಎಣಿಸಲಿ. ಎಸ್ಟೀಮಿಂಗ್ ಅದರ್ಸ್, ಇತರರನ್ನು ಶ್ರೇಷ್ಠರೆಂದು, ಅದರಲ್ಲಿಯೂ ತನಗಿಂತಲೂ ಶ್ರೇಷ್ಠರೆಂದು ಎಣಿಸುವುದು ಕೂಡ ದೀನತ್ವದ 7ನೇ ರಹಸ್ಯ. 7th ಸೀಕ್ರೆಟ್ ಆಫ್ ಹ್ಯೂಮಿಲಿಟಿ ಈಸ್ ಎಸ್ಟೀಮಿಂಗ್ ಅದರ್ಸ್ ಬೆಟರ್ ದನ್ ಯುವರ್ ಸೆಲ್ಫ್. ಒಂದು ಸರಿ ನನ್ನ ಆತ್ಮಿಕ ನಾಯಕರು ಬೆಂಗಳೂರಿನ ಬಾಣಸ್ವಾಡಿ ರೈಲ್ವೆ ಸ್ಟೇಷನ್ ಮುಂದೆ ನನ್ನನ್ನು ಕರ್ಕೊಂಡು ಹೋಗ್ಬಿಟ್ಟು ಒಂದು ಮಾತು ಹೇಳಿದರು. ಅದು ಇನ್ನೂ ನೆನಪಿಗೆ ಇದೆ. ಅವ್ರ ಹತ್ರ ಮಾತನಾಡ್ತಾ ಇದ್ದಾಗ ಸುಮಾರು 80 ವಿಷಯಗಳನ್ನು ಹೇಳಿದರು. ಅದನ್ನೆಲ್ಲ ಬರ್ಕೊಂಡ್ಬಿಟ್ಟೆ ನಾನು ಆನಂತರ, ಯಾಕಂದರೆ ಅದು ಭಾಳ ಪ್ರಾಮುಖ್ಯ ಅಂತ ನನಗೆ ಅನ್ನಿಸ್ತು. ಅದರಲ್ಲಿ ಒಂದು ವಿಷಯ ಏನಂತ ಹೇಳ್ಬಿಟ್ಟು ನೋಡುವಾಗ, ಇತರರನ್ನು ನಿನಗಿಂತಲೂ ಶ್ರೇಷ್ಠರೆಂದು ಎಣಿಸು. ಎಸ್ಟೀಮ್ ಅದರ್ಸ್ ಬೆಟರ್ ದೆನ್ ಯುವರ್ ಸೆಲ್ಫ್. ಆ ರೀತಿಯಾಗಿ ಹೇಳಿಬಿಟ್ಟು ಅವರೊಂದು ಮಾತು ಹೇಳಿದರು, ನನಗೆ ನೆನಪಿಗೆ ಇದೆ. ಅದೇನೆಂದರೆ, ಐ ಮೇ ನಾಟ್ ಎಸ್ಟೀಮ್ ಅದರ್ಸ್ ಮೋರ್ ಸ್ಪಿರಿಚುವಲ್ ದೆನ್ ಮೀ. ನನಗಿಂತಲೂ ಇತರರು ಆತ್ಮೀಕರಂತ ನಾನು ಎಣಿಸ್ಲಿಕ್ಕಿಲ್ಲ, ಆದರೆ ನನಗಿಂತಲೂ ಶ್ರೇಷ್ಠರು ಎಂಬುದಾಗಿ, ಪ್ರಾಮುಖ್ಯರು ಎಂಬುದಾಗಿ ಎಣಿಸ್ತೇನೆ ಅಂತ ಹೇಳಿದರು. ಅದು ನಾನು ಆದಷ್ಟು ಮಟ್ಟಿಗೆ ಪ್ರಯತ್ನ ಮಾಡ್ತಿದ್ದೇನೆ. ಕೆಲವು ಸಾರಿ ನಾನು ಸೋತಿದ್ದೇನೆ, ಆ ರೀತಿಯಾಗಿ ನಾನು ಕೈಕೊಂಡು ನಡೆದಿಲ್ಲ. ಅದಕ್ಕಾಗಿ ದೇವರ ಮುಂದೆ ಪಶ್ಚಾತ್ತಾಪ ಪಟ್ಟಿದ್ದೇನೆ. ಇನ್ನು ಮುಂದೆ ಕೂಡ ಒಳ್ಳೆಯ ಪ್ರಗತಿಯನ್ನು ಮಾಡ್ತೇನೆ ಅಂತ ನಿರೀಕ್ಷಿಸ್ತೇನೆ. 8ನೇದಾಗಿ ಏನು ನೋಡ್ತಾ ಇದ್ದೀವಿ ನಾವು ಅಂತ ಹೇಳಿದರೆ, ದೀನತ್ವದ 20 ರಹಸ್ಯಗಳನ್ನು ನೋಡ್ಕೊಳ್ತಾ ಇದ್ದೀವಿ. ಅದರಲ್ಲಿ 8ನೇ ರಹಸ್ಯ ಏನಂತ ಹೇಳಿದರೆ, ಪರಹಿತವನ್ನು ನೋಡಿಕೊಳ್ಳುವುದು. ಪರಹಿತವನ್ನು ನೋಡಿಕೊಳ್ಳುವುದು ಅಂದರೆ ಪ್ರತಿಯೊಬ್ಬವನು ಸ್ವಹಿತವನ್ನು ನೋಡದೆ ಪರಹಿತವನ್ನು ಸಹ ನೋಡಲಿ. ಸೀಯಿಂಗ್ ದ ನೀಡ್ಸ್ ಆಫ್ ಅದರ್ಸ್. ಬೇರೆಯವರ
ಅವಶ್ಯಕತೆ ಏನಿದೆ ಅಂತ ನೋಡಿಕೊಳ್ಳುವಂಥ ದೀನ ದೃಷ್ಟಿ ಅಗತ್ಯ. ವಿ ನೀಡ್ ಎ ಹಂಬಲ್ ಸೈಟ್ ಟು ಸಿ ವಾಟ್ ಈಸ್ ದ ನೀಡ್ ಆಫ್ ಅದರ್ ಪರ್ಸನ್. ಅದಕ್ಕೂ ಕೂಡ ದೇವರ ಸಹಾಯ ಬೇಕು. 9ನೇದಾಗಿ ಕ್ರಿಸ್ತನ ಮನಸ್ಸು. ದೀನತ್ವದ 9ನೇ ರಹಸ್ಯ ಏನಂತ ಹೇಳಿದ್ರೆ ಕ್ರಿಸ್ತನ ಮನಸ್ಸು. ನಾನು ದೀನನಾಗಬೇಕಾದ್ರೆ ಫಿಲಿಪಿ 2:5 ಕ್ರಿಸ್ತ ಯೇಸುವಿನಲ್ಲಿದ್ದ ಮನಸ್ಸೇ ನಿಮ್ಮಲ್ಲಿಯೂ ಇರಲಿ. ಫಿಲಿಪಿ 2:5. ಕ್ರಿಸ್ತನ ಮನಸ್ಸು ದೀನ ಮನಸ್ಸು. ಆ ಮನಸ್ಸು ನನ್ನಲ್ಲಿ ಇರೋದಾದರೆ ವಾವ್. 1 ಕೊರಿಂಥ 2:16 ಪ್ರಕಾರವಾಗಿ ನಮಗಾದರೂ ಕ್ರಿಸ್ತನ ಮನಸ್ಸು ದೊರಕಿತು. ಹಾಗಾದರೆ ಕ್ರಿಸ್ತನ ಮನಸ್ಸು ಎಂಥ ಮನಸ್ಸು? ದೀನ ಮನಸ್ಸು. ವಾವ್. ಅದನ್ನು ನಂಬೋಣ, ನಂಬಿದಂತೆ ನಮಗಾಗಲಿ. ಅದು 9ನೇ ರಹಸ್ಯ. 10ನೇ ರಹಸ್ಯ ಏನಂತ ಹೇಳಿದರೆ ಬಿಡಲೊಲ್ಲೆನೆಂದು ಎಣಿಸದೆ. ಆತನು ದೇವ ಸ್ವರೂಪನಾಗಿದ್ದರೂ ದೇವರಿಗೆ ಸರಿಸಮಾನನಾಗಿರುವುದನ್ನು ಬಿಡೋದಿಲ್ಲ ಎಂದೆಣಿಸದೆ. ಬಿಡಲೊಲ್ಲೆನೆಂದೆಣಿಸದೆ ಅಂದರೆ ಅಂದರೆ ಬಿಟ್ಟುಕೊಡುವ ಮನಸ್ಸು ಅಂತ ಹೇಳ್ಬಿಟ್ಟು. ಬಿಡಲೊಲ್ಲೆನು ಎಂದು ಎಣಿಸದೆ ಅಂತ ಹೇಳಿದ್ರೆ ಅರ್ಥ ಬಿಟ್ಕೊಡ್ತೀನಿ ಎಂದು ಎಣಿಸುವಂಥದ್ದು. ಗಿವಿಂಗ್ ಅಪ್ ಆ್ಯಟಿಟ್ಯೂಡ್. ವಾವ್. ಗಿವಿಂಗ್ ಅಪ್ ಆ್ಯಟಿಟ್ಯೂಡ್, ಬಿಟ್ಟು ಕೊಡುವ ಮನೋಭಾವನೆ. ಇದು ದೀನತ್ವದ 10ನೇ ರಹಸ್ಯ. ದೀನತ್ವದ 20 ರಹಸ್ಯಗಳನ್ನು ನೋಡ್ಕೊಳ್ತಿದ್ವಿ. ಅದರಲ್ಲಿ 10 ನಾವು ನೋಡಿದ್ವಿ. ಇನ್ನೂ 10 ನಾವು ನೋಡಬೇಕು ಬೇಗ ಬೇಗ. ಬನ್ನಿ. 11ನೇ ರಹಸ್ಯ ಏನಂದರೆ ತನ್ನನ್ನು ಬರಿದು ಮಾಡಿಕೊಂಡು, ಎಂಪ್ಟೀಡ್ ಹಿಮ್ಸೆಲ್ಫ್. ತನ್ನನ್ನು ಬರಿದು ಮಾಡಿಕೊಳ್ಳುವಂಥದ್ದು. ಬರಿದು ಮಾಡಿಕೊಳ್ಳುವಂಥ ಒಂದು ಮನಸ್ಸು. ಬರಿದು ಮಾಡಿಕೊಂಡಾಗ ಅಂತ ಹೇಳಿದ್ರೆ ಅದು ಏನು ಇಲ್ಲದೆ ಖಾಲಿ ಮಾಡಿಕೊಳ್ಳೋದಲ್ಲ. ಬರಿದು ಮಾಡಿಕೊಂಡು ಸೇವಕನ ರೂಪ ಧರಿಸಿಕೊಳ್ಳೋದು. ಸೇವಕನ ರೂಪ ಧರಿಸಿಕೊಳ್ಳುವುದಕ್ಕಾಗಿ ಬರಿದು ಮಾಡಿಕೊಳ್ಳುವ ಮನಸ್ಸು. ಯಾಕಂದರೆ ಎಂಪ್ಟಿಂಗ್ ಮೈಂಡ್ ಅನ್ನುವಂಥದ್ದು ವಾಕ್ಯಾನುಸಾರವಾದದ್ದಲ್ಲ. ಆದರೆ ದಾಸನ ರೂಪಕ್ಕಾಗಿ ಮನಸ್ಸು ಬರಿದು ಮಾಡಿಕೊಳ್ಳುವಂಥದ್ದು. ತನ್ನನ್ನು ಬರಿದು ಮಾಡಿಕೊಳ್ಳೋದು, ಮನಸ್ಸನ್ನೆಲ್ಲ ತನ್ನನ್ನು ಬರಿದು ಮಾಡಿಕೊಳ್ಳುವಂಥದ್ದು ಅಂತ ನೋಡುವಾಗ ಅದು 11ನೇ ರಹಸ್ಯ. 12ನೇ ರಹಸ್ಯ ಭಾಳ ಪ್ರಾಮುಖ್ಯ. ಶಿಲುಬೆ. ಫಿಲಿಪಿ 2ನೇ ಅಧ್ಯಾಯ 8ನೇ ವಚನದಲ್ಲಿ ಆತನ ಆಕಾರದಲ್ಲಿ ಮನುಷ್ಯನಾಗಿ ಕಾಣಿಸಿಕೊಂಡಾಗ ತನ್ನನ್ನು ತಗ್ಗಿಸಿಕೊಂಡು ಮರಣವನ್ನು, ಅಂದರೆ ಶಿಲುಬೆಯ ಮರಣವನ್ನು. ಶಿಲುಬೆ ಅಂತ ಹೇಳಿದ ಮೇಲೆ ಅದು ಮರಣ. ಶಿಲುಬೆಯ ಮರಣ ದೀನತ್ವದ 12ನೇ ರಹಸ್ಯ. 13ನೇ ರಹಸ್ಯ ವಿಧೇಯತೆ. ಒಬೀಡಿಯನ್ಸ್. ಯಾಕಂತ ಹೇಳಿದ್ರೆ ಫಿಲಿಪಿ 2:8 ತನ್ನನ್ನು ತಗ್ಗಿಸಿಕೊಂಡು ಮರಣವನ್ನು, ಅಂದರೆ ಶಿಲುಬೆಯ ಮರಣವನ್ನು ಹೊಂದುವಷ್ಟು ವಿಧೇಯನಾದನು. ಅದರಲ್ಲಿ ನಾವು ತಿಳ್ಕೊಳ್ಳುವಂಥದ್ದು ಬರೀ ವಿಧೇಯತೆಯಲ್ಲಿ LKG ವಿಧೇಯತೆ ಇದೆ, PhD ವಿಧೇಯತೆ ಇದೆ. ಇಲ್ಲಿ ಕರ್ತನಾದ ಯೇಸು ಕ್ರಿಸ್ತನು ಪ್ರಕಟಿಸಿದ್ದು PhD ವಿಧೇಯತೆ. ಯಾಕಂತ ಹೇಳಿದ್ರೆ ಮರಣ ಹೊಂದುವಷ್ಟು ವಿಧೇಯನಾದನು, ಸಾಯುವ ತನಕ ವಿಧೇಯನಾದನು. ವಾವ್. ಕರ್ತನೇ ನಿನ್ನ ನಾಮಕ್ಕೆ ಸ್ತೋತ್ರವಾಗಲಿ ಅಂತ ನಮ್ಮ ಹೃದಯದಿಂದ ಅಂತರಾಳದಿಂದ ಹೇಳೋಣ. ಯಾಕಂದರೆ ಇಷ್ಟು ಒಳ್ಳೆ ರಕ್ಷಕನು, ಇಷ್ಟು ಒಳ್ಳೆ ಗುರು, ಇಷ್ಟು ಒಳ್ಳೆ ಕರ್ತನು ನಮಗಿರೋದ್ರಿಂದ. 14ನೇ ಒಂದು ರಹಸ್ಯ. ಅದು ಹಾಗೆ ಫಿಲಿಪಿ 2ನೇ ಅಧ್ಯಾಯದಿಂದ ನಾವೇನು ನೋಡ್ಕೊಳ್ತಾ ಇದ್ದೀವಿ ಅಂತ ಹೇಳಿದ್ರೆ ದೀನತ್ವದ 20 ರಹಸ್ಯಗಳು, 20 ಸೀಕ್ರೆಟ್ಸ್ ಆಫ್ ಹ್ಯೂಮಿಲಿಟಿ. ಅದರಲ್ಲಿ 14ನೇ ರಹಸ್ಯ ಏನಂತ ಹೇಳಿದ್ರೆ ಗ್ಲೋರಿ ಆಫ್ ಗಾಡ್, ದೇವರ ಮಹಿಮೆ. ಪಾಪದ ಅರ್ಥ
ರೋಮ 3:23 ಈ ರೀತಿಯಾಗಿ ಹೇಳಿದೆ, ಎಲ್ಲರೂ ಪಾಪ ಮಾಡಿ ದೇವರ ಮಹಿಮೆಯನ್ನು ಹೊಂದದೆ ಹೋಗಿದ್ದಾರೆ. ಪಾಪಕ್ಕೆ ಗರ್ವಕ್ಕೆ ಸಂಬಂಧ ಬಹಳ. ಇಲ್ಲಿ ದೇವರ ಮಹಿಮೆಗೂ ದೀನತ್ವಕ್ಕೂ ಯಾವ ರೀತಿಯಾಗಿ ಪಾಪಕ್ಕೂ ಗರ್ವಕ್ಕೂ ಸಂಬಂಧ, ಪಾಪ ಮಾಡದಿರುವುದಕ್ಕೂ ದೀನತ್ವಕ್ಕೂ ಅಥವಾ ಕೃಪೆಗೂ ಅಥವಾ ದೇವರ ಮಹಿಮೆಗೂ ಹತ್ತಿರ ಸಂಬಂಧ. ಆದ ಕಾರಣ ತಂದೆಯಾದ ದೇವರ ಮಹಿಮೆಗಾಗಿ ಯೇಸು ಕ್ರಿಸ್ತನು ಕರ್ತನೆಂದು ಪ್ರತಿಯೊಂದು ನಾಲಿಗೆ ಅರಿಕೆ ಮಾಡುವಂಥ ಒಂದು ದಿನ ಬರ್ತದೆ. ಆದರೆ ಇಲ್ಲಿ ದೇವರ ಮಹಿಮೆ ಅದರ ಬಗ್ಗೆ ಮಾತ್ರ ನಾವು ನೋಡಿಕೊಳ್ಳೋದಾದರೆ ದೀನತ್ವದ 14ನೇ ರಹಸ್ಯ ದೇವರ ಮಹಿಮೆ. 15 ರಕ್ಷಣೆಯನ್ನು ಸಾಧಿಸಿಕೊಳ್ಳುವುದು, ವರ್ಕಿಂಗ್ ಔಟ್ ಅವರ್ ಸ್ಯಾಲ್ವೇಷನ್. ನಾವು ರಕ್ಷಣೆಯನ್ನು ಸಾಧಿಸಿಕೊಳ್ತಾ ಇದ್ದರೆ ದೀನತ್ವದಲ್ಲಿ ಪ್ರಗತಿ ಹೊಂದುತ್ತಾ ಇದ್ದೇವೆ ಅಂತ ಅರ್ಥ. ಅದು ದೀನತ್ವದ 15ನೇ ರಹಸ್ಯವಾಗಿರ್ತದೆ. 15th ಸೀಕ್ರೆಟ್ ಈಸ್ ವರ್ಕಿಂಗ್ ಔಟ್ ಅವರ್ ಸ್ಯಾಲ್ವೇಷನ್. 16ನೇ ರಹಸ್ಯ ಭಾಳ ಚೆನ್ನಾಗಿದೆ. 13ನೇ ವಚನದಲ್ಲಿ, ಫಿಲಿಪಿ 2:13 ಅಂದರೆ ದೇವರೇ, ಗಾಡ್ ಅಟ್ ಆಕ್ಷನ್, ದೇವರೇ ತನ್ನ ಚಿತ್ತದಂತೆ ಉದ್ದೇಶ ಪ್ರಯತ್ನವನ್ನು ನಡೆಸುವಂಥದ್ದು. ವಾವ್! ನಿನ್ನೆ ದಿನ ಸ್ಯಾಮ್ ಚಲದುರೈ ದೇವರ ಸೇವಕರು ಒಂದು ಮಾತು ಹೇಳ್ತಿದ್ರು. ಅದೇನೆಂದರೆ, ಕೀರ್ತನೆ 37:4 ಪ್ರಕಾರವಾಗಿ ಆತನು ನಿಮ್ಮ ಇಷ್ಟಾರ್ಥವನ್ನು ನೆರವೇರಿಸುವನು ಅನ್ನುವಂಥದ್ದು. ಇನ್ನೊಂದು ಭಾಷಾಂತರ ಹೇಳಬೇಕಾದ್ರೆ, ಆತನು ನಿಮ್ಮ ಇಷ್ಟಾರ್ಥಗಳನ್ನು ಕೊಡುವನು. ಹಿ ಗಿವ್ಸ್ ದ ಡಿಸೈರ್ಸ್. ದೇವರೇ ಇಷ್ಟಾರ್ಥಗಳನ್ನು ಕೊಡುವ ಆತನಂತ. ಆದ ಕಾರಣ ಅದರ ಬಗ್ಗೆ ನನಗೆ ಯೋಚನೆ ಮಾಡ್ತಿದ್ದೆ ಇಲ್ಲಿ ನೋಡುವಾಗ. ಹೌದು, ದೇವರೇ ತನ್ನ ಚಿತ್ತದಂತೆ ಉದ್ದೇಶವನ್ನು ಪ್ರಯತ್ನವನ್ನು, ಉದ್ದೇಶ ಪ್ಲಸ್ ಪ್ರಯತ್ನ, ಅದನ್ನು ಇಷ್ಟಾರ್ಥ ಅಂತ ಹೇಳ್ಬೋದು. ದೇವರೇ ಇಷ್ಟಾರ್ಥವನ್ನು ಕೊಡುವನು ಅಂತ ಫಿಲಿಪಿ 2:13 ಪ್ರಕಾರ ನಾವು ನೋಡ್ತಿದ್ದೇವೆ. 17ನೇ ರಹಸ್ಯ ಏನಂತ ಹೇಳ್ಬಿಟ್ಟು ನೋಡುವಾಗ, 17th ಸೀಕ್ರೆಟ್ ಆಫ್ ಹ್ಯುಮಿಲಿಟಿ ಅದೇನಂತ ಹೇಳಿದರೆ, ಎಲ್ಲವನ್ನು ಗೊಣಗುಟ್ಟದೆ ಮಾಡೋದು. ಕಷ್ಟ, ಆದರೆ ಅಸಾಧ್ಯ ಅಲ್ಲ. 17th secret of humility is doing all things without grumbling. ಮತ್ತು ಈ ರೀತಿಯಾಗಿ ನಾವು ನೋಡುವಾಗ 2ನೇ ಅಧ್ಯಾಯ ಮತ್ತು 16ನೇ ವಚನದಲ್ಲಿ ಇನ್ನೊಂದು ಸಂಗತಿಯನ್ನು ನಾವು ನೋಡ್ತೇವೆ. ಈ ರೀತಿಯಾಗಿ, ನೀವು ಹೀಗೆ ನಾನು ಓಡಿದ ಓಟವು ಪ್ರಯಾಸವು ವ್ಯರ್ಥವಾಗಲಿಲ್ಲವೆಂದು ತಿಳಿದು ಕ್ರಿಸ್ತನ ದಿನದಲ್ಲಿ ಹೆಮ್ಮೆ ಪಡುವೆನು. ಹಾಗಾದರೆ ದೀನತ್ವದ 18ನೇ ರಹಸ್ಯ ಅಂದರೆ, ಇಟ್ ಮೇಕಿಂಗ್ ದ ಸ್ಪಿರಿಚುವಲ್ ಫಾದರ್ ಹ್ಯಾಪಿ. ಆತ್ಮಿಕ ತಂದೆಯನ್ನು ಹೆಮ್ಮೆ ಪಡಿಸುವಂಥದ್ದು. ಯಾವಾಗ? ಈಗ ಕೂಡ, ಆಗ ಕೂಡ, ಇವಾಗಿಂದಲೇ. ಕ್ರಿಸ್ತನ ದಿನದಲ್ಲಿ ಕೂಡ ಆತ್ಮಿಕ ತಂದೆ ಹೆಮ್ಮೆ ಪಡ್ತಾರೆ, ನನ್ನ ಮಕ್ಕಳು. ವಾವ್! ಇದೆಂಥ ವಾಕ್ಯ ಇದು! ಇದೆಂಥ ಅತಿಶಯವಾದದ್ದು! ನಾನು ಸಂತೋಷ ಪಡ್ತೇನೆ, ನಾನು ಹರ್ಷದಿಂದ ನಿಮ್ಮೆಲ್ಲರೊಡನೆ ಸಂತೋಷಿಸ್ತೇನೆ ಅಂತ ಹೇಳ್ಬಿಟ್ಟು ಫಿಲಿಪಿ 2:17 ಮತ್ತು 19 ಹೇಳುವಂಥದ್ದನ್ನು ನಾವು ನೋಡ್ತೇವೆ. 19ನೇ ರಹಸ್ಯ ಫಿಲಿಪಿ 2 ನಾವೇನು ನೋಡ್ಕೊಳ್ತಿದ್ವಿ 2ನೇ ಅಧ್ಯಾಯದಿಂದ ಅಂತ ಹೇಳಿದ್ರೆ, ದೀನತ್ವದ 20 ರಹಸ್ಯಗಳನ್ನು ನಾವು ನೋಡ್ಕೊಳ್ತಿದ್ವಿ. 19ನೇ ರಹಸ್ಯ ಏನಂತ ಹೇಳಿದ್ರೆ, ಆತ್ಮಿಕ ತಂದೆಯ ಕೊರತೆಯನ್ನು ನೀಗಿಸುವುದು. ಶೇರಿಂಗ್ ದಿ ಸ್ಪಿರಿಚುವಲ್ ಫಾದರ್ಸ್ ನೀಡ್, ದ ನೀಡ್ ಆಫ್ ಎ ಸ್ಪಿರಿಚುವಲ್ ಫಾದರ್. 2ನೇ ಅಧ್ಯಾಯ 25ನೇ ವಚನದಲ್ಲಿ ನಾವು ನೋಡ್ತೀವಿ, ಆತ್ಮಿಕ ತಂದೆಯ ಒಂದು ಅವಶ್ಯಕತೆಯನ್ನು ನೀಗಿಸುವಂಥದ್ದು. ಅದೊಂದು ಭಾಗ್ಯ, ಆದರೆ ಅದೊಂದು ರಹಸ್ಯ. 20ನೇದಾಗಿ, ಅಕ್ಸೆಪ್ಟ್ ಟು ಆನರ್. ಆತ್ಮಿಕ ತಂದೆಯ ಒಬ್ಬ ವ್ಯಕ್ತಿಯನ್ನು ಕೊಟ್ಟಾಗ ಕರ್ತನಲ್ಲಿ ಅಂಥ ವ್ಯಕ್ತಿಯನ್ನು 29ನೇ ವಚನ ಪ್ರಕಾರ ಸೇರಿಸಿಕೊಂಡು ಅಂಥವರನ್ನು ಸನ್ಮಾನಿಸುವುದು. When we honor some people, they are on the progression to humility. ಆ ರೀತಿಯಾಗಿ ಗೌರವಿಸುವಾಗ ಇತರರನ್ನು
ನಾವು ದೀನತ್ವದ ಮಾರ್ಗದಲ್ಲಿ ಸಾಗುವುದಕ್ಕೆ ಅದೊಂದು ರಹಸ್ಯವಾಗಿರ್ತದೆ. ಈ ರೀತಿಯಾಗಿ ನಾವು ನೋಡಿಕೊಳ್ಳುವಾಗ ಫಿಲಿಪ್ಪಿ 2ನೇ ಅಧ್ಯಾಯದಿಂದ ದೀನತ್ವದ 20 ರಹಸ್ಯಗಳನ್ನು ಫಿಲಿಪ್ಪಿ 2ರಿಂದ ಅಧ್ಯಯನ ಮಾಡಿಕೊಳ್ಳುವಂತೆ ದೇವರು ಕೊಟ್ಟ ಕೃಪೆಗಾಗಿ ಆತನಿಗೆ ಸ್ತೋತ್ರವಾಗಲಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ.